everyone, welcome back to Priyanka DS YouTube channel. ಮ್ಯಾಮ್ ಇಟ್ಟು ಇವಾಗ ಗೊತ್ತಿಲ್ಲ, ಏನು ಹೇಳಿಲ್ಲ. ಸೊ ಲೆಟ್ಸ್ ಸಿ. ಸಾರಿ, ಬೆಳಗ್ಗೆಯಿಂದ ನಾನು ಜಸ್ಟ್ ಸಾಂಗ್ ಹಾಕ್ಬಿಟ್ಟು BTS ಥರ ಮಾಡೋ ಥರ ಆಯಿತು. ಏನಕ್ಕಂದರೆ ಟೈಮ್ ಇರಲಿಲ್ಲ, ಬೇಗ ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗಿ ಸ್ಪೆಷಲ್ ಡೇ ಎಲ್ಲ. ಸೊ ತುಂಬ ಕೆಲಸಗಳಿತ್ತು, ಮಾರ್ನಿಂಗ್ ಆನ್ ಟೈಮ್ ಎಲ್ಲ ಮಾಡ್ಕೋಬೇಕಂತ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಈಗ ತಮ್ಲೈನ್ ನೋಡಿರೋರಿಗೆ ಸ್ವಲ್ಪನಾದ್ರೂ ಕ್ಯೂ ಸಿಕ್ಕಿರುತ್ತೆ, ಇನ್ನು ಕೆಲವು ಜನಕ್ಕೆ ಕನ್ಫ್ಯೂಷನಲ್ಲಿ ಇರ್ತೀರ. ಎಸ್, ನನ್ನ ಡ್ರೀಮ್ನ ನಾನು ಇವತ್ತು ಫಿಲ್ ಮಾಡಿಕೊಂಡೆ. ಎಲ್ಲ ಹೆಣ್ಮಕ್ಳಿಗೂ, ಎಸ್ಪೆಷಲಿ ತುಂಬ ಕಷ್ಟಪಟ್ಟು ಬೆಳೆದಿರೋ ಹೆಣ್ಮಕ್ಳಿಗೆಲ್ಲ ಒಂದು ಸ್ವಂತ ಬಿಸ್ನೆಸ್ ಇಟ್ಕೋಬೇಕು. ಕಷ್ಟಪಟ್ಟಂತಲ್ಲ, ಪ್ರತಿಯೊಬ್ರಿಗೂ ಆಸೆ ಇರುತ್ತೆ ಸ್ವಂತ ಬಿಸ್ನೆಸ್ ಇರಬೇಕು ಅಂತೆಲ್ಲ ಇರುತ್ತೆ. ಅದೇ ಥರ ನನಗೂ ಡ್ರೀಮ್ ಇತ್ತು, ಸ್ವಂತದಾಗಿ ಏನಾದರೂ ಮಾಡಬೇಕು ಅಂತ. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗೇ ಇತ್ತು, ಬಟ್ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈಗ ನಾನು ಆನ್ಲೈನಲ್ಲಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ರಿಯಾರ ನನ್ನ ಬ್ರ್ಯಾಂಡ್ ನೇಮ್. ಸೊ ಈ ಪ್ರಿಯಾರಾಗೆ ಎಲ್ಲರೂ ಸಪೋರ್ಟ್, ಈ ಪ್ರಿಯಾಂಕಾಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಮೀನಾಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಅದೇ ರೀತಿ ಪ್ರಿಯಾರಾಗೂ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಈ ಹೆಜ್ಜೆನ ಇಡ್ತಾ ಇದ್ದೀನಿ. ನಿಮ್ಮ ಮೇಲೆ ಎಲ್ಲರ ಮೇಲೂ ನಂಬಿಕೆ ಇಟ್ಟು ಈ ಹೆಜ್ಜೆನ ನಾನು ತೊಗೊಂಡಿದ್ದೀನಿ. ಸಖತ್ ಖುಷಿ ಆಗ್ತಿದೆ. ಸ್ಟಾರ್ಟಿಂಗ್ ದೇವಸ್ಥಾನದಿಂದ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿದ್ಮೇಲೆ ಐ ಆಮ್ ಫೀಲಿಂಗ್ ಲೈಕ್ ಸಿಕ್ಕಾಪಟ್ಟೆ ಅವಳು ಬಂದಾಗ ಆಗ್ತಾಯಿತ್ತು. ಇದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನು ನನ್ನ ಹತ್ರ ಇರೋ ಕಲೆಕ್ಷನ್ಸ್, ನಾನು ಬರೀ ಸ್ಯಾರಿ ಮಾತ್ರ ಅಲ್ಲ, ಫಸ್ಟ್ ಇದ್ದಿದ್ದು ನನಗೆ ಕುರ್ತಾನ ಇಳಿಸ್ಬೇಕನ್ನೋದು ಇತ್ತು ನನಗೆ. ಆ್ಯಕ್ಚುಲಿ ಕುರ್ತಾ ಇಳಿಸ್ಬೇಕು, ಏನಕ್ಕಂದರೆ ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಓಪನ್ ಆಗೇ ಹೇಳಬೇಕಂದ್ರೆ ಡೈರೆಕ್ಟಾಗೇ ತುಂಬ ಜನ ಸ್ಯಾರಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಜನ ಹೆಣ್ಮಕ್ಳು, ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸ್ಯಾರಿ ಬೇಡ, ಕುರ್ತಾ ಮಾಡಿದ್ರೆ ಕಾಲೇಜ್ ಗರ್ಲ್ಸ್ಗೆಲ್ಲ ಯೂಸ್ ಆಗುತ್ತೆ, ಅಥವಾ ಆಫೀಸ್ ವೇರ್ ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಕುರ್ತಾ ಇಳಿಸೋದಕ್ಕೆ ನನಗೆ ಈ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಲಿಲ್ಲ. ಆ ಕಾರಣಕ್ಕೆ ಸ್ಯಾರಿ ಕೇಳಿದ್ರು ತುಂಬ ಜನ, ಅದಕ್ಕೆ ಸ್ಯಾರಿನ ಇಳಿಸ್ತಾ ಇದ್ದೀನಿ. ಸೊ ಹೋಗ್ತಾ ಹೋಗ್ತಾ ಇವೆಂಚುಲಿ ಮುಂದೆ ನಾನು ಖಂಡಿತವಾಗ್ಲೂ ಕುರ್ತಾ ಇಳಿಸ್ತೀನಿ. ಇವಾಗ ಸದ್ಯದಲ್ಲಿ ನನ್ನ ಹತ್ರ ಸ್ಯಾರಿ ಎಲ್ಲ ಥರ ಸ್ಯಾರಿ ಕಲೆಕ್ಷನ್ಸು ಇಳಿಸ್ತಾ ಇದ್ದೀನಿ. ಸೆಮಿ ಸಿಲ್ಕ್, ಕಾಟನ್ ಆ್ಯಂಡ್ ಎಲ್ಲ ರೀತಿ ಆರ್ಗೆನ್ಸಾನು ಟ್ರೈ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಇಳಿಸ್ತೀನಿ ಆರ್ಗೆನ್ಸಾನು. ಇವಾಗ ಸದ್ಯದಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಹತ್ರ ಸ್ವಲ್ಪ ಸೆಲೆಕ್ಟಿವ್ ಪೀಸ್ ಅಷ್ಟೇ ಇರೋದು. ಏನಕ್ಕಂದರೆ ನನಗೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ನಾನು ವೇರ್ ಮಾಡಿರ್ತೀನಿ, ನಾನು ಆರ್ಟಿಸ್ಟ್, ನಾನು ವೇರ್ ಮಾಡಿದ್ದೀನಿ, ಸ್ಕ್ರೀನಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಡೈರೆಕ್ಟಾಗೆ ನಮ್ಗೆ ಗೊತ್ತಾಗೋದು ಕ್ವಾಲಿಟಿ ಏನು ಅಂತ. ಸೊ ಆ ಥರ ನನ್ನಿಂದ ನೀವು ಮೋಸ ಹೋಗೋದು ನನಗಿಷ್ಟ ಇಲ್ಲ. ಏನಕ್ಕಂದ್ರೆ ನಾನು ಆ ಥರ ಎಷ್ಟೊಂದು ಸಲ ಮೋಸ ಹೋಗಿದ್ದೀನಿ. ಫೋಟೋದಲ್ಲಿ ನೋಡಿ, ಆನ್ಲೈನ್ ನೋಡಿ, ನೀವು ಎಲ್ಲರೂ ಮೋಸ ಹೋಗಿರ್ತೀರ. ಫೋಟೋದಲ್ಲಿ ಸಕ್ಕದಾಗಿ ಕಾಣಿಸುತ್ತೆ, ಆನ್ಲೈನಲ್ಲೆಲ್ಲ ಚೆನ್ನಾಗಿರುತ್ತೆ, ಬಟ್ ಡೈರೆಕ್ಟಾಗಿ ಬಂದಾಗ ಕ್ವಾಲಿಟಿ ವೈಸ್ ನೋಡಿದ್ರೆ ಡಬ್ಬ ಆ ಥರ ಇರುತ್ತೆ. ಸೊ ಇದು ನಾನು ಫೇಸ್ ಮಾಡಿರೋದು, ನೀವು ಆಲ್ರೆಡಿ ಫೇಸ್ ಮಾಡಿರೋದು, ನನ್ನಿಂದ ನಿಮ್ಗೆ ಆಗಬಾರ್ದು ಅನ್ನೋ ನಾನು ಅದು ಒಂದನ್ನು ತುಂಬ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ಕ್ವಾಲಿಟಿ ತುಂಬ ಸರ್ಚ್ ಮಾಡಿ ನಾನು ಈ ಕಲೆಕ್ಷನ್ಸ್ ಎಲ್ಲ ಇಳಿಸಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಅಂದರೆ ಪೀಸ್ಗಳು ಅಂದರೆ ಕಲರ್ಸ್ಗಳು ತುಂಬ ಸ್ವಲ್ಪ ಕಮ್ಮಿ ಇದೆ.
ನೆಕ್ಸ್ಟು ನಾನು ಇಳಿಸ್ತಾ ತುಂಬ ಜಾಸ್ತಿ ಕಲೆಕ್ಷನ್ಸ್ನೇ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಇದು ಹೇಗೆ ಅಂತ ಹೇಳಿದ್ರೆ, ನಾನು ಆನ್ಲೈನಲ್ಲಿ ಮಾಡ್ತಾ ಇರೋದು, ಆನ್ಲೈನ್ ಥ್ರೂ ಮನೆಯಲ್ಲೂ ಬಂದು ತೊಗೊಂಡೋಗೋ ಥರ ನಾನು ಸದ್ಯದಲ್ಲೇ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಆಗ್ತಿಲ್ಲ ನನಗೆ ಮಾಡೋದಕ್ಕೆ, ಏನಕ್ಕಂದರೆ ಶೂಟಿಂಗು ಅದು ಇದು ಅಂತೆಲ್ಲ ನನಗೆ ತುಂಬ ಪ್ರೆಷರ್ ಆಗ್ತಿದೆ. ಸೊ ದಟ್ ಆಫ್ಟರ್ ಸಮ್ ಡೇಸ್ ಆದಮೇಲೆ ಡೆಫಿನೆಟ್ಲಿ ಐ ಟ್ರೈ. ಸೊ ಈಗ ಸದ್ಯಕ್ಕೆ ಆನ್ಲೈನಲ್ಲಿ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ನ ನಾನು ಹಾಕಿರ್ತೀನಿ, ಅಲ್ಲಿಗೆ ಹೋಗಿ ಆ ವಾಟ್ಸಪ್ ಮುಖಾಂತರ ನೀವು ಆ ನಂಬರ್ ಮುಖಾಂತರ ನೀವು ನನಗೆ DM ಮಾಡಿದ್ರೆ, ಮೆಸೇಜ್ ಕಳಿಸಿದ್ರೆ, ನಿಮ್ಗೆ ಯಾವ್ದು ಬೇಕು ಆ ರೀಲ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರೆ, ಅದರಲ್ಲಿ ಯಾವ ಕಲೆಕ್ಷನ್ಸ್ ನನ್ನ ಹತ್ರ ಇದೆ, ಯಾವ ಡಿಸೈನ್ ಅಂದರೆ ಅದರಲ್ಲೇ ಕಲರ್ಸ್ ಯಾವುದಿದೆ ಅಥವಾ ಡಿಸೈನ್ ಏನಾದ್ರು ಚೇಂಜ್ ಆಗಿರೋದಿದೆಯಾ ಅದನ್ನು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಇದರಲ್ಲಿ ನಾನು ಕೊಟ್ಟಿರೋ ನಂಬರ್ ಓನ್ಲಿ ಫಾರ್ ಮೆಸೇಜ್, ವಾಟ್ಸಪ್ ಮೆಸೇಜ್, ನೋ ಕಾಲ್ಸ್. ಓಕೆ, ಸೊ ಒಂದು ವೀಕಲ್ಲಿ ನಾನು ಆದಷ್ಟು ಬೇಗ ನಿಮ್ಗಳಿಗೆ ತಲುಪಿಸೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಬೇಸ್ ಆಗಲ್ಲ ಅಂತ ಅನ್ಕೊತೀನಿ. ಇದು ನನ್ನ ಪ್ರಿಯಾರ ಬಗ್ಗೆ. ಇನ್ನು ಸ್ಯಾರಿ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಬೇಕಂತ ಹೇಳಿದ್ರೆ, ನನ್ನ ಇನ್ಸ್ಟಾಗ್ರಾಮ್ ಪ್ರಿಯಾರಾ ಬೈ ಪ್ರಿಯಾಂಕಾ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇರೋದು. ಅಥವಾ ಅದು ಗೊತ್ತಾಗಲಿಲ್ಲ ಅಂದರೆ ನನ್ನ ಪ್ರಿಯಾಂಕಾ DS ಅನ್ನೋ ಇನ್ಸ್ಟಾಗ್ರಾಮ್ ನೀವೆಲ್ಲರೂ ಫಾಲೋ ಮಾಡ್ತಾ ಇದ್ರೆ, ಅಲ್ಲಿ ಹೋದರೆ ನಾನು ಎಷ್ಟೊಂದು ಕೊಲ್ಯಾಬ್ ಮಾಡಿದ್ದೀನಿ, ಅಲ್ಲಿ ನಿಮ್ಗೆ ಆ ಪೇಜ್ ಸಿಗುತ್ತೆ. ಅಲ್ಲಿಗೆ ಹೋಗಿ ನೀವು ನೋಡಬಹುದು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ಅದನ್ನು ನೋಡಿ ನನಗೆ DM ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ತಲುಪಿಸ್ತೀನಿ. ಸೊ ಇಷ್ಟೇ, ನನಗೆ ಏನು ಹೇಳಬೇಕಂತ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ. ಏನಕ್ಕಂದರೆ ಇವತ್ತೆಲ್ಲ ಲಾಂಚಿಂಗ್ ಡೇ, ಫುಲ್ ಖುಷಿ, ಎಕ್ಸೈಟ್ಮೆಂಟ್ ಆ್ಯಂಡ್ ನರ್ವಸ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ. ಅದಕ್ಕೆ ಏನು ಮಾತಾಡಬೇಕಂತ ನಾನು ಪ್ರಿಪೇರೂ ಆಗಿಲ್ಲ ಆ್ಯಂಡ್ ಗೊತ್ತಿಲ್ಲ. ಜಸ್ಟ್ ಈ ವಿಡಿಯೋನೂ ಪ್ಲ್ಯಾನ್ ಇರಲಿಲ್ಲ. ಸರಿ, ಓಕೆ, ಇಟ್ಸ್ ಓಕೆ, ಫೈನ್ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಯೂಟ್ಯೂಬಲ್ಲಿ ನಾನು ವಿಡಿಯೋ ಈ ನಡುವೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ. ಇನ್ಮೇಲೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಟಚಲ್ಲಿ ಇರ್ತೀನಿ. ಜೊತೆಗೆ ಸ್ಯಾರಿ ಅಪ್ಡೇಟು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಯಾರು ಇನ್ನೇನು ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ನನ್ನ ಪ್ರಿಯಾರಾ ಬೈ ಪ್ರಿಯಾಂಕಾ ಪೇಜ್ನು ಫಾಲೋ ಮಾಡಿ, ಸ್ಯಾರಿ ಬಗ್ಗೆ ಅಪ್ಡೇಟ್ ತಗೊಳ್ಳಿ. ಇನ್ನೇನು ಸದ್ಯದಲ್ಲೇ ನಾನು ಕೂರ್ ತಗೊಂಡು ಇಳಿಸ್ತೀನಿ. ಆದಷ್ಟು ಬೇರೆ ಜುವೆಲ್ಸ್ ಎಲ್ಲ ಪ್ಲ್ಯಾನ್ಸ್ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಿಮ್ಮೆಲ್ಲರೂ ಸಪೋರ್ಟ್ ಇನ್ನೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜುವೆಲ್ಸ್, ಕುರ್ತಾ ಎಲ್ಲ ರೀತಿನೂ ನಾನು ಹೇಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ನನ್ನ ಪ್ರಿಯಾರಾಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ದೀರಾ, ನನ್ನ ಪೇರೆಂಟ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಆ್ಯಂಡ್ ನಮ್ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟಿಂದಾನೆ ನಾನು ಇಲ್ಲಿವರೆಗೂ ಬಂದಿರೋದು. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾರಿ ಅಪ್ಡೇಟ್ ತಗೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.